ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ಈ ವಾಕ್ಯವನ್ನು ಆಲಿಸಲು ಒಮ್ಮನಸ್ಸಿನಿಂದ ಸಿದ್ಧರಾಗೋಣ. ಪ್ರತಿನಿತ್ಯವೂ ಪ್ರಾರಂಭದಲ್ಲೇ ಈ ವಾಕ್ಯವನ್ನು ಆಲಿಸುವುದು ಒಂದು ಅನುಗ್ರಹವಾಗಿದೆ. ನೀವು ನನಗಾಗಿ, ನಾನು ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಅದು ಮಿತಿಯಿಲ್ಲದ ದೇವರ ಸಂರಕ್ಷಣೆ ನಮ್ಮಲ್ಲಿ ತುಂಬುತ್ತಿದೆ. ನಮಗೆ ದೇವರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರತಿನಿತ್ಯವೂ ನಮ್ಮ ಜೊತೆಯಲ್ಲಿ ಇದ್ದು ಕಾದು ಸಂರಕ್ಷಿಸುವ, ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸೋಣ. ನಾವು ದೇವರ ವಾಕ್ಯ ಆಲಿಸಲು ಸಿದ್ಧರಾಗೋಣ. ಅದಕ್ಕಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಾಕ್ಯ ನಾನು ಆಲಿಸುವಾಗ ಮರೆಯಲು ಸಾಧ್ಯವಾಗದ ರೀತಿ, ಅರ್ಥವಾಗುವ ರೀತಿ, ನಾವು ಬೇರೆಯವರಿಗೆ ಹೇಳಿಕೊಡಲು ಸಾಧ್ಯವಾಗುವ ರೀತಿ ನಮಗೆ ಆ ವಾಕ್ಯವನ್ನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಡಿರಿ, ಕೃಪೆ ನೀಡಿರಿ. ದೇವರೇ, ನಿಮ್ಮ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸುತ್ತೇನೆ. ನಿಮ್ಮ ವಾಕ್ಯ ನನ್ನ ಪ್ರಾರ್ಥನೆಗೆ ಉತ್ತರವಾಗಲಿ. ಇಂದಿನ ವಾಕ್ಯವನ್ನು ಆಲಿಸೋಣ. ದೇವರಿಗಾಗಿ ನಾವು ನಿಲ್ಲುವಾಗ ನಾವು ಒಂಟಿಯಾದರೂ ಸೋಲುವುದಿಲ್ಲ. 1 ಅರಸುಗಳು 18ನೇ ಅಧ್ಯಾಯ 22ನೇ ವಾಕ್ಯ. ಸರ್ವೇಶ್ವರನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಪ್ರಿಯರೇ, ಪ್ರವಾದಿ ಎಲಿಯ ದೇವರಿಗಾಗಿ ನಿಲ್ಲುವ ಸನ್ನಿವೇಶ. ಆ ಸಮಯದಲ್ಲಿ ಒಬ್ಬನೇ ನಿಲ್ಲುವ ಒಂದು ಅವಸ್ಥೆ ಉಂಟಾಯಿತು. ಒಬ್ಬನೇ ನಿಲ್ಲಲು ಆದರೂ ದೇವರ ಜೊತೆ ನಿಂತಾಗ ಎಲಿಯನು ಆ ಸ್ಥಳದಲ್ಲಿ ಅದ್ಭುತವಾಗಿ, ಅನುಗ್ರಹವಾಗಿ ಮಾರ್ಪಟ್ಟನು. ಎಲ್ಲರೂ ಆಶ್ಚರ್ಯಪಟ್ಟರು. ಒಬ್ಬನೇ ನಿಂತರೂ ಎಲಿಯ ಸೋಲನ್ನು ಅನುಭವಿಸಲು ದೇವರು ಬಿಟ್ಟಿಲ್ಲ. 1 ಅರಸು 18ನೇ ಅಧ್ಯಾಯ 36ರಿಂದ 39ರವರೆಗೆ ವಾಕ್ಯಗಳನ್ನು ಒಮ್ಮೆ ಆಲಿಸೋಣ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿ ಎಲಿಯನು ಪೀಠದ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಸರ್ವೇಶ್ವರ, ನೀವೊಬ್ಬರೇ ಇಸ್ರಾಯೇಲರ ದೇವರಾಗಿರುತ್ತೀರಿ ಎಂಬುದು, ನಾನು ನಿನ್ನ ದಾಸನಾಗಿರುತ್ತೇನೆಂಬುದು, ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದು ಈ ದಿನ ತೋರಿಸಿಕೊಡಿ. ನಮಗೆ ಕಿವಿಗೊಡಿ ಸರ್ವೇಶ್ವರ, ನಮಗೆ ಕಿವಿಗೊಡಿ. ಸರ್ವೇಶ್ವರನಾದ ನೀವೊಬ್ಬರೇ ದೇವರು, ಹಾಗೂ ಈ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವವರು ಆಗಿರುತ್ತೀರಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು. ಕೂಡಲೇ ಸರ್ವೇಶ್ವರ ಕಡೆಯಿಂದ ಬೆಂಕಿ ಇಳಿದು ಬಂದು ಬಲಿಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟಿತು. ಕಾಲುವೆಯಲ್ಲಿದ್ದ ನೀರಿನೆಲ್ಲರೆಲ್ಲ ಹೀರಿಬಿಟ್ಟಿತ್ತು. ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದರು. ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರು ಎಂದು ಕೂಗಿದರು. ಪ್ರಿಯರೇ, ಒಂಟಿಯಾಗಿ ನಿಲ್ಲುವವರ ನೀವು ದೇವರ ಮಹಿಮೆಗಾಗಿ ನಿನಗೆ ಸೋಲು ಇಲ್ಲ. ಅನೇಕರು ನಿನಗೆ ಪರಿಹಾಸ್ಯ ಮಾಡಬಹುದು, ನಿನ್ನನ್ನು ನೋಡಿ ನೆಗಾಡಬಹುದು. ಆಶ್ಚರ್ಯ ಪಡುವ ರೀತಿಯಲ್ಲಿ ನಾಳೆಗಳಲ್ಲಿ ನೀನು ಅನುಗ್ರಹಿಸಲ್ಪಡುತ್ತಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಆಲಿಸಿದ ತಕ್ಷಣ ಇಷ್ಟಪಡುವ ದೇವರು ಆಗಿದ್ದಾರೆ ನಮ್ಮ ದೇವರು. ಪ್ರಾರ್ಥನೆ ಮಾಡದೆ ಇರುವ ಹಾಗೆ ಇಲ್ಲ. ದೇವರು ಸ್ಪಂದಿಸುವುದು ಪ್ರಾರ್ಥಿಸುವಾಗ ಆಗಿದೆ. ದೇವರ ವಾಕ್ಯ ಆಲಿಸುವಾಗ ಊರಿನಲ್ಲಿಯೂ ಮನೆಯಲ್ಲಿಯೂ ಒಂಟಿಯಾದರೂ, ಸಮೂಹದಲ್ಲಿ ಒಂಟಿಯಾದರೂ, ಆದರೆ ದೇವರ ವಾಕ್ಯ ಆಲಿಸುವ ಹೆಸರಿನಲ್ಲಿ, ಪ್ರಾರ್ಥಿಸಿದ ಹೆಸರಿನಲ್ಲಿ ಯಾರಾದರೂ ನಿನ್ನನ್ನು ತಳ್ಳಿಬಿಟ್ಟಿದ್ದಾರಾ? ಒಬ್ಬಂಟಿಯಾಗಿದ್ದೀಯಾ? ಹಾಗಾದರೆ ನೀನು ಸೋತು ಹೋಗಲು ದೇವರು ಅನುಮತಿಸುವುದಿಲ್ಲ. ನೀನು ಕುಗ್ಗಿ ಹೋಗುವುದಿಲ್ಲ. ನೀನು ಸೋಲನ್ನು ಅನುಭವಿಸುವುದಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಎಲಿಯನಿಗೆ ದೇವರ ಅನುಗ್ರಹ ತಕ್ಷಣ ಇಳಿದು ಬಂದ ಹಾಗೆ ನಮ್ಮ ದೃಢ ವಿಶ್ವಾಸದ ಪ್ರಾರ್ಥನೆಗೆ ತಕ್ಷಣವೇ ಉತ್ತರ ನೀಡಿರಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಈ ವಾಕ್ಯದ ಶಕ್ತಿಯಿಂದ ತಕ್ಷಣವೇ ಉತ್ತರ ನೀಡಿ ದೇವರು ತಕ್ಷಣವೇ ಅನುಗ್ರಹಿಸಿ ಕಾಪಾಡಲಿ. ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ, ಶೇರ್ ಮಾಡೋಣ, ಶುಭ ಸಂದೇಶ ಪ್ರಚಾರಕರಾಗೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ
ಅಪಘಾತದಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.